ಸಿದ್ಧಗಂಗಾ ಮಠ ಜಾತ್ರೆಯಲ್ಲಿ ನೀವೇನಾದರೂ ಫುಡ್ ಐಟಮ್ಸಲ್ಲಿ ಸ್ಪೆಷಲಾಗಿ ಟ್ರೈ ಮಾಡಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ನೀವು ಬರಬೇಕಾಗಿರೋದು ಒಂದೇ ಪ್ಲೇಸಿಗೆ. ಅದು ಎಲ್ಗಪ್ಪ ಅಂದರೆ ಕ್ರೇಜಿ ಕ್ರಂಚ್ ಅವ್ರ ಹತ್ರ. ಇಲ್ಲಿ ಬಂದರೆ ನಿಮಗೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಇದು ಬಂದು BYOB ಅಂತ ಬ್ರಿಂಗ್ ಯುವರ್ ಓನ್ ಬ್ಯಾಗ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ. ತುಮಕೂರಲ್ಲಿ ಫಸ್ಟ್ ನಾವೇ ಸ್ಟಾರ್ಟ್ ಮಾಡಿರೋದು. ಸೊ ಇದರಲ್ಲಿ ಲೇಸಸ್ ಮತ್ತು ಕುರ್ಕುರೆ, ಡೋರಿಟೋಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಡೋರಿಟೋಸ್ ಬಂದು 129, ಮಾಮೂಲಿ ಕುರ್ಕುರೆ ಲೇಸ್ ಬಂದು 99. ಇದು ನೀವೇ ಏನಾದ್ರು ಲೇಸಸ್ ಅಥವಾ ಡೋರಿಟೋಸ್ ಬ್ಯಾಗ್ಸ್ ಏನಾದ್ರು ತಂದರೆ 79 ಮಾಡಿಕೊಡ್ತೀವಿ. ಇಲ್ಲ ಅಂತಂದರೆ ಇಲ್ಲೇನೂ ಸಿಗುತ್ತೆ, 99 ಆಗುತ್ತೆ. ನಮ್ಮಲ್ಲಿ ನಿಮ್ಗೆ ಏನು ಯಾವ್ಯಾವ ವೆಜಿಸ್ ಕೇಳ್ತೀರೋ ಎಲ್ಲ ಕಸ್ಟಮೈಸ್ ಮಾಡ್ತೀವಿ. ಕುಕ್ಕುಂಬರ್ ಆಗಲಿ, ಕ್ಯಾಪ್ಸಿಕಮ್ ಆಗಲಿ, ಆನಿಯನ್ ಆಗಲಿ, ಕಾರ್ನ್ ಆಗಲಿ, ಟೊಮೆಟೊ ಆಗಲಿ ಎಲ್ಲ ಕಸ್ಟಮೈಸ್ ಮಾಡಿಬಿಟ್ಟು ಕೊಡ್ತೀವಿ. ನಮ್ಮಲ್ಲಿ 4 ಟೈಪ್ಸ್ ಆಫ್ ಸಾಸಸ್ ಕೂಡ ಯೂಸ್ ಮಾಡ್ತೀವಿ. ನಿಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಯೂಸ್ ಮಾಡಿಕೊಡ್ತೀವಿ. ತುಮಕೂರಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ, ಸಪೋರ್ಟ್ ಮಾಡಿ ಬ್ರೋ. ನಾನು ಸಹ ಇಲ್ಲಿ ನನ್ನ ಫೇವ್ರೇಟ್ ಚಿಪ್ಸ್ ಆಗಿರ್ತಕ್ಕಂಥ ಲೇಸ್ನ ಟ್ರೈ ಮಾಡಿದೆ. ಅದರಲ್ಲೇ ನೋಡಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಎಲ್ಲ ವೆಜಿಟೇಬಲ್ಸು ಹಾಕ್ತಾರೆ ಮತ್ತು ತಂದೂರಿ ಸಾಸಸ್ ಎಲ್ಲ ಹಾಕ್ತಾರೆ. ತುಂಬಾ ಕ್ರೇಜಿಯಾಗಿತ್ತು, ಹಾಗೆ ತುಂಬಾ ಕ್ರಂಚಿಯಾಗಿತ್ತು, ತುಂಬಾ ಸಖತ್ತಾಗಿದೆ. ನೀವು ಸಹ ಒಂದ್ಸತಿ ಇಲ್ಲಿ ಟ್ರೈ ಮಾಡಿ ನೋಡಿ. ಸಿದ್ಧಗಂಗಾ ಮಠದ ಇಲ್ಲಿ ಏನಿದೆ ಇಲ್ಲಿ ಸ್ಟೇಜು, ಆ ಸ್ಟೇಜಿಂದ ಒಂದು ಸ್ವಲ್ಪ ಲೆಫ್ಟಿಗೆ ಬಂದರೆ ಇಲ್ಲೇ ಇದೆ ನೋಡಿ, ಇದೇ ಕ್ರೇಜಿ ಕ್ರಂಚ್ ಅವ್ರದ್ದು ಇದೇ ಶಾಪು. ಇಲ್ಲೇ ನಿಮಗೆ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಕ್ರೌಡ್ ಆಗಿದೆ ಆಲ್ಮೋಸ್ಟ್. ಇವಾಗ ಅಲ್ಲೇ 11:45 ಆಗ್ತಾ ಬಂತು ನೈಟು, ಆದ್ರೂ ಇನ್ನೂ ಕ್ರೌಡ್ ಇದೆ.